ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಿಮಗೆಲ್ಲರೂ ತಿಳಿದಿರೋ ಹಾಗೆ ಇವತ್ತು ಸಂಜೆ 6 ಗಂಟೆ ಮೇಲೆ ರೈಟ್. ಸೊ ರೌಂಡ್ 1 KCET ಕೌನ್ಸಿಲಿಂಗ್ ರಿಸಲ್ಟ್ ಈಸ್ ಗೋಯಿಂಗ್ ಟು ಕಮ್ ರೈಟ್ ಆಫ್ಟರ್ 6 PM ಎನಿ ಟೈಮ್, ಮೇ ಬಿ 7, 8, 9 like that. But after when they release the first round allotment result, they will give 1 or 2 days, minimum 2 days time to exercise your choices. So very important step in this counseling is opting the choice. First step ಆಪ್ಷನ್ ಎಂಟ್ರಿ ಮಾಡೋದಿತ್ತು, ಅದನ್ನು ಮಾಡಿ ಮುಗಿಸಿದ್ರಿ. ಈಗ ಸೀಟ್ ಅಲಾಟ್ ಆಗಿರ್ತದೆ. ಆದವರಿಗೆ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಒಂದು ರಾಂಗ್ ಚಾಯ್ಸ್ ಇಟ್ ಕ್ಯಾನ್ ಕ್ಯಾನ್ಸಲ್ ಯುವರ್ ಸೀಟ್. ಒಂದು ರಾಂಗ್ ಚಾಯ್ಸ್ ನಿಮಗೆ ಬೇಕಾಗಿರುವಂತಹ ಸೀಟ್ ಸಿಗದೇನೆ ಯಾವುದೋ ಒಂದು ಬೇಡದಾಗಿರುವಂತಹ ಸೀಟ್ ಸಿಗುವಂತ ಚಾನ್ಸಸ್ ಇರ್ತದೆ. ಅದಕ್ಕೆ ಈ ಚಾಯ್ಸಸ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡದೇನೆ ನೋಡಿ. ರಿಯಲಿ ನಿಮ್ಗೆ ಏನಾದ್ರೂ ಇದರ ಅವಶ್ಯಕತೆ ಇದ್ರೆ, ಎಲ್ಲ ಗೊತ್ತಿದೆ ನನಗೆ ಸರ್, ನಾ ಕೇಳೋದಿಲ್ಲ ಅಂದ್ರೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬರೀ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ಮ ಒಂದು ಕೌನ್ಸಿಲಿಂಗ್ಗೆ ಸಹಾಯ ತಗೊಂಡು ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಎಸ್, ರೌಂಡ್ 2 ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಬಂದ್ಮೇಲೆ ನೀವು ಒಂದಷ್ಟು ಮಂದಿ ರಿಆರ್ಡರ್ ಮಾಡಿದ್ರಿ, ಚೇಂಜ್ ಮಾಡಿದ್ರಿ. ಅಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಬಂದಿರುವಂತಹ ಕಾಲೇಜು ರೌಂಡ್ 1 ಅಲಾಟ್ಮೆಂಟ್ ಆದ್ಮೇಲೆ ನಿಮಗೆ ಸೇಮ್ ಬಂದಿರಲೂಬಹುದು, ಬರದೇನೂ ಇರಬಹುದು. ಎಲ್ಲದಕ್ಕೂ ನಾವು ರೆಡಿ ಆಗಿರ್ಲೇಬೇಕು. ಸೊ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಗೊತ್ತೇ ಆಗೇ ಬಿಡ್ತದೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ. ಅದಾದ್ಮೇಲೆ ಚಾಯ್ಸಸ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ರೈಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಚಾಯ್ಸಸ್ ಆಫ್ಟರ್ ರೌಂಡ್ 1 ಅಲಾಟ್ಮೆಂಟ್ ಆದ್ಮೇಲೆ 4 ಚಾಯ್ಸ್ ಇರ್ತದೆ ನಿಮ್ಮ ಮುಂದೆ. ಯಾವುದು ಅಂತಂದ್ರೆ ಫಸ್ಟ್ ಒನ್, ಚಾಯ್ಸ್ ನಂಬರ್ 1 ಏನ್ ಹೇಳ್ತದ ಅಲ್ಲಿ, ಚಾಯ್ಸ್ 1 ಅನ್ನು ಯಾರ್ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಎಕ್ಸ್ ಕಾಲೇಜ್ ಇಸ್ ಅಲಾಟೆಡ್ ಟು ಯು. ನಿಮ್ಮ ಒಂದು ಇಂಟೆನ್ಷನ್ ಅಲ್ಲಿ ಎಕ್ಸ್ ಕಾಲೇಜ್ ಅಲ್ಲೇ ಮಾಡಬೇಕು ಅನ್ನೋದಿತ್ತು. ನಿಮ್ಮ ಇಂಜಿನಿಯರಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಫಾರ್ಮ್ ಸೈನ್ಸ್ ಆಗಲಿ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ಒಂದು ಇಂಟೆನ್ಷನ್ ಏನಿತ್ತು ಅಥವಾ ನಿಮ್ಮ ಮನೆಯಲ್ಲಿ ಏನು ಇಂಟೆನ್ಷನ್ ಇತ್ತು ಅಂದ್ರೆ ಯು ಹ್ಯಾವ್ ಟು ಡೂ ಯುವರ್ ದಿಸ್ ಕೋರ್ಸ್ ಇನ್ ಎಕ್ಸ್ ಕಾಲೇಜ್ ಅಂಡ್ ದಟ್ ಕಾಲೇಜ್ ಓನ್ಲಿ ಇಟ್ ಇಸ್ ಅಲಾಟೆಡ್. ಸೊ ಯು ಆರ್ ಹೈಲಿ ಸ್ಯಾಟಿಸ್ಫೈಡ್. ಹೆನ್ಸ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಚಾಯ್ಸ್ ಒನ್. ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್. ಎರಡು ಮಾತೇ ಇಲ್ಲ ಅಂತ ಹೇಳ್ತೀವಲ್ಲ ಹಾಗೆ, ಸ್ಯಾಟಿಸ್ಫೈಡ್ ವಿತ್ ದ ಸೀಟ್, ವಾಟ್ ಯು ಹ್ಯಾವ್ ಟು ಡೂ, ಫೀಸ್ ಅನ್ನು ಪೇ ಮಾಡಬೇಕು. ಸೊ ಚಾಯ್ಸಸ್ ಅನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಫೀ ಪೇ ಮಾಡೋದಕ್ಕೆ ಅವರೊಂದು ಲಿಂಕ್ ಅನ್ನು ಕೊಡ್ತಾರೆ. ಸೊ ಆಫ್ಲೈನ್ ಮಾಡಬಹುದು, ಆನ್ಲೈನ್ ಮಾಡಬಹುದು. ಸೊ ಫೀ ಅನ್ನು ಪೇ ಮಾಡಿದ್ಮೇಲೆ ಅಡ್ಮಿಷನ್ ತಗೋಬೇಕು. ಪರ್ಟಿಕ್ಯುಲರ್ ಕಾಲೇಜಿಗೆ ಹೋಗಬೇಕು. ನಿಮ್ಮ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಹೋಗಬೇಕು. ಅಡ್ಮಿಷನ್ ಅನ್ನು ಕಂಪ್ಲೀಟ್ ಮಾಡಬೇಕು. ಅಡ್ಮಿಷನ್ ಅನ್ನು ಕಂಪ್ಲೀಟ್ ಮಾಡಿ ಬಂದ ಮೇಲೆ, ಈಗ ನೀಟ್ದವ್ರು ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ಅಡ್ಮಿಷನ್ ಕಂಪ್ಲೀಟ್ ಮಾಡಿ ಬಂದ ಮೇಲೆ ಸೊ ನೀವು KE ವೆಬ್ಸೈಟ್ಗೆ ಬಂದು ನೀವು ಅಡ್ಮಿಷನ್ ಆಗಿದ್ದೀರಿ ಅನ್ನೋದನ್ನ ಕನ್ಫರ್ಮೇಶನ್ ಲಿಂಕ್ ಕೊಟ್ಟಿರ್ತಾರೆ. ಸೊ ಅದನ್ನ ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಟೆಲ್ ದೆಮ್ ದಟ್ ಯು ಹ್ಯಾವ್ ಗಾಟ್ ಅಡ್ಮಿಷನ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಕಾಲೇಜ್. ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ದ ನೀಟ್ ಅಂಡ್ ದ CET ಇಸ್ ದಟ್ ಇನ್ ನೀಟ್ ವಾಟ್ ಯು ಹ್ಯಾವ್ ಡನ್, government in government, government in private, private in private, 3 seats were there. Government in government directly went to the college. Government in private and private in private they went to KE to give original documents. But here KEಗೆ ಹೋಗುವಂತ ಅವಶ್ಯಕತೆ ಅವ್ರು ಇನ್ನೂ ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳಿಲ್ಲ, ನೋಡಬೇಕು, ಇದಾದ್ಮೇಲೆ ಹೇಳಬಹುದು. ಸೊ KEಗೆ ಹೋಗುವ ಅವಶ್ಯಕತೆ ಇಲ್ಲ ಆಸ್ ಆಫ್ ನೌ. ಸೊ ಏನ್ ಮಾಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಅನ್ನ ತಗೊಳ್ತೀರಿ. ಇದು ಚಾಯ್ಸ್ 1. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಮೇಲೆ ನೀವು ಬೇರೆ ಯಾವುದೇ ಮೆಡಿಕಲ್, ಈಗ ಏನಾಗ್ತದೆ ಒಂದು ಸಿನಾರಿಯೋ, ಮೆಡಿಕಲ್ ಅಲ್ಲಿ ನೀವು ಚಾಯ್ಸ್ 2 ಅನ್ನು ಓದ್ತಿರ್ತೀರಿ ಅಥವಾ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡಿ. ಸೊ ಯು ವಾಂಟೆಡ್ ಸಮ್ ಮೆಡಿಕಲ್ ಸೀಟ್, ವೆದರ್ ಇಫ್ ಇಟ್ ಇಸ್ ಅಲಾಟೆಡ್ ವೆಲ್ ಅಂಡ್ ಗುಡ್, ಐ ವಿಲ್ ಟೇಕ್ ದ ಅಡ್ಮಿಷನ್ ಅಂತ ಒಂದು ಮೆಂಟಾಲಿಟಿ ಇರ್ತದೆ. ಅಂಥವರಿಗೆ ಚಾಯ್ಸ್ 1 ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಯು ಆರ್ ನಾಟ್ ಅಲಾಟೆಡ್ ಎನಿ ಆಫ್ ದ ಕೌನ್ಸಿಲಿಂಗ್ ಫರ್ದರ್. ರಿಮೆಂಬರ್, ಇಲ್ಲಿ ಒಂದು ಸಾರಿ ನೀವು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಫರ್ದರ್ ನೀವು ಫರ್ದರ್ ಯಾವುದೇ ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಇಲ್ಲ. ರಿಮೆಂಬರ್, ಕಾಮೆಡಿಕೇನು ಎಟ್ ಅ ಟೈಮ್ ನಡೀತಾ ಇದೆ. ಕಾಮೆಡಿಕೇದಲ್ಲಿ ನಿಮಗೆ ಸೀಟ್ ಏನಾದ್ರು ಇದಕ್ಕಿಂತ ಚಲೋ ಅಲಾಟ್ ಆಗಿದ್ರೆ ಇಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋದು ರಾಂಗ್ ಆಗ್ತದೆ. ಇಲ್ಲಿ ಬೇಕಾದ್ರೆ ನೀವು ಚಾಯ್ಸ್ 2 ಮಾಡ್ಕೋರಿ, ಚಾಯ್ಸ್ 3 ಮಾಡ್ಕೋರಿ. ಕಾಮೆಡಿಕೇನು ಒಂದ್ಸಲ ನೋಡ್ಕೊಂಡು ಬನ್ನಿ. ಅದರಲ್ಲಿ ರೌಂಡ್ 2 ದಲ್ಲಿ ರೌಂಡ್ 1 ಅಲ್ಲಿ ಬೆಸ್ಟ್ ಕಾಲೇಜ್ ಬಂದಿತ್ತು, ಅದರಲ್ಲೂ ಕೂಡ ನೀವು ಅಪ್ಗ್ರೇಡ್ ಕೊಟ್ಟಿದ್ರಿ. ಯು ಕ್ಯಾನ್ ವೇಟ್ ಫಾರ್ ರೌಂಡ್ 2. ಅಲ್ಲಿ ತನಕ ಇಲ್ಲಿ ರೌಂಡ್ 2 ಆಗಿರ್ತದೆ. ಅಂದ್ರೆ ಇವೆಲ್ಲ ಸಿನಾರಿಯೋನ ಯೋಚನೆ ಮಾಡಿಕೊಂಡು ನಿಮ್ಮ ಒಂದು ಡಿಸಿಷನ್ ತಗೊಳ್ಳಿ. ದಟ್ ಈಸ್ ಚಾಯ್ಸ್ 1 ಅಂತ ಅಂದ್ರೆ ಯು ಹ್ಯಾವ್ ಟು ಟೇಕ್ ದ ಅಡ್ಮಿಷನ್. ದರ್ ಇಸ್ ನೋ ಅದರ್ ಚಾಯ್ಸ್ ಫಾರ್ ಯು. ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವುದೇ ಬೇರೆ ಅಡ್ಮಿಷನ್ ಪ್ರೊಸೆಸ್ ಕೌನ್ಸಿಲಿಂಗ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಿರಲಿ.
ಚಾಯ್ಸ್ ಟು ಸೆಲೆಕ್ಟೆಡ್. ಚಾಯ್ಸ್ ಟು ಯಾರಿಗೆ? ಚಾಯ್ಸ್ ಟು ಯಾರಿಗೆ ಅಂತಂದ್ರೆ, ಸೊ ನೀವು ಎಕ್ಸ್ ಕಾಲೇಜಲ್ಲಿ ಮಾಡಬೇಕು ಅಂತ ಇರ್ತೀರಿ, ಅದ್ರ ಕೆಳಗಡೆ ವೈ ಕಾಲೇಜನ್ನ ಸೆಲೆಕ್ಟ್ ಮಾಡಿರ್ತೀರಿ. ಅಂದ್ರೆ XYZ ಪ್ರಿಯಾರಿಟಿ ವಾರದಲ್ಲಿ ನಿಮಗೆ ವೈ ಕಾಲೇಜ್ ಸಿಕ್ಬಿಟ್ಟಿರ್ತದೆ. ಸೊ ಬಟ್ ಯು ವಾಂಟ್ ಟು ಡೂ ದ engineering or any other course in the X college. Now what happened? You are having another option that choice to. ಏನು ಅಂತಂದ್ರೆ ನಿಮಗೆ ವೈ ಕಾಲೇಜ್ ಕೂಡ ನೀವು ಸ್ಯಾಟಿಸ್ಫೈ ಇಲ್ಲ ಅಂತಲ್ಲ, ಯು ಆರ್ ಆಲ್ಸೋ ಸ್ಯಾಟಿಸ್ಫೈಡ್. ಬಟ್ ಅಪ್ಗ್ರೇಡ್ ಏನಾದ್ರೂ ಆಗಿದ್ರೆ, ಅಂದ್ರೆ ಏನಾದ್ರೂ ಬೇರೆ ನನ್ನ ಬೆಸ್ಟ್ ಕಾಲೇಜ್ ಈ ಪ್ರಿಯಾರಿಟಿಗಿಂತ ಮೇಲ್ಗಡೆ ಇರುವಂತ ಕಾಲೇಜಲ್ಲಿ ಯಾರಾದ್ರೂ ಬಿಟ್ಟು ಹೋಗಿದ್ರೆ, ಅಥವಾ ಅವರು ಅದಕ್ಕಿಂತ ಮೇಲ್ಗಡೆ ಅಪ್ಗ್ರೇಡ್ ಆಗಿದ್ರೆ, ಅಥವಾ ಕಾಮೆಡಿಕೇದಲ್ಲಿ ಅವರು ಸೀಟ್ಸ್ ತಗೊಂಡಿದ್ರೆ, ಅಥವಾ ಮೆಡಿಕಲ್ಗೆ ಅವ್ರು ಏನಾದ್ರು ವೇಟ್ ಮಾಡಿ ಇಲ್ಲೇನಾದ್ರೂ ರಿಜೆಕ್ಟ್ ಮಾಡಿದ್ದಿದ್ರೆ, ಇವೆಲ್ಲ ಸಿನಾರಿಯೋದಲ್ಲಿ ನಿಮಗೆ ನಿಮ್ಮ ಮೇಲಿನ ಕಾಲೇಜ್ ಸಿಗುವಂತ ಚಾನ್ಸಸ್ ಇದೆ ಅಂತ ನಿಮಗೆ ಅನಿಸಿದ್ರೆ, ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ಚಾಯ್ಸ್ ಟು. ಚಾಯ್ಸ್ ಟು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾಟಿಸ್ಫೈಡ್ ಬಟ್ ಅಪ್ಗ್ರೇಡ್. ಸ್ಯಾಟಿಸ್ಫೈ ಇದೆ. ಹೇಗೆ ಅಂತಂದ್ರೆ ಮೇಲಿಂದು ಸಿಗ್ಲಿಲ್ಲ ಅಂತಂದ್ರೂ ಬೇಜಾರಿಲ್ಲ, ಅಂಥ ಬೇಜಾರಿಲ್ಲ. ಬಟ್ ಏನಾದ್ರು ಸಿಕ್ತು ಅಂದ್ರೆ 100% ಸ್ಯಾಟಿಸ್ಫೈಡ್. ನೋ ಯು ಆರ್ 95% ಸ್ಯಾಟಿಸ್ಫೈಡ್. ಇವರು 100% ಸ್ಯಾಟಿಸ್ಫೈಡ್, ಇವರು 95% ಸ್ಯಾಟಿಸ್ಫೈಡ್. ರಿಮೆಂಬರ್ ಒನ್ ಥಿಂಗ್, ಯಾವಾಗ ನೀವು ಅಪ್ಗ್ರೇಡ್ ಅಂತ ಕೊಡ್ತೀರಿ, ಫೀಸ್ ಅನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀಟಲ್ಲಿ ಪೇ ಮಾಡಬೇಕಿತ್ತು, ಇಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಒಂದು ಅಡ್ವಾಂಟೇಜ್ ಇಲ್ಲಿ ನೋಡಿ. ನೀವು ಚಾಯ್ಸ್ ಟು ಏನಾದ್ರು ಸ್ವಲ್ಪ ಏನಾದ್ರು ಡೌಟ್ ಇದ್ರು ಕೂಡ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡು ಈ ಸೀಟ್ ನಿಮ್ಮ ಹತ್ರನೇ ಇರ್ತದೆ. ಬೇಕಾದ್ರೆ ನೆಕ್ಸ್ಟ್ ರೌಂಡ್ ಹೋದಾಗ ಏನಾದ್ರು ಡಿಸಿಷನ್ ತಗೊಳ್ಳಂತೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಯು ಚೂಸ್ ದ ಚಾಯ್ಸ್ ಟು. ರೈಟ್? ವೆರಿ ಇಂಪಾರ್ಟೆಂಟ್. ಚೂಸ್ ದ ಚಾಯ್ಸ್ ಟು. ರೈಟ್? ಸೊ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡಬೇಕು? ಫೀ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಒಂದು ಪಾಯಿಂಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನಿಮಗೆ ವೈ ಕಾಲೇಜ್ ಅಲಾಟ್ ಆಗಿದೆ, ಮೇಲ್ಗಡೆ ಎಕ್ಸ್ ಇದೆ. ರೈಟ್? ಎಕ್ಸ್ಗೆ ಏನಾದ್ರೂ ಅಪ್ಗ್ರೇಡ್ ಆದ್ರೆ ವೈ ಕಾಲೇಜ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ಗೆ ಅಪ್ಗ್ರೇಡ್ ಆಗಲಿಲ್ಲ ಅಂತಂದ್ರೆ ವೈ ಕಾಲೇಜ್ ವಿಲ್ ಬಿ ವಿತ್ ಯು ಓನ್ಲಿ. ಗೊತ್ತಿರಲಿ, ಅವಾಗ ನೀವು ವೈ ಕಾಲೇಜ್ ಅಡ್ಮಿಷನ್ ತಗೊಳ್ಬೇಕು. ರೈಟ್? ಅಡ್ಮಿಷನ್ ತಗೊಳ್ಬೇಕು. ಇಲ್ಲಿ ಯಾವ ರೀತಿ ಮೆಂಟಾಲಿಟಿ ಇರಬೇಕು ಅಂತಂದ್ರೆ, ಇಫ್ ಯು ಆರ್ 100% ಸ್ಯಾಟಿಸ್ಫೈಡ್, ಚಾಯ್ಸ್ ಒನ್. ಅಟ್ ಲೀಸ್ಟ್ 0.1% ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಮೇಲ್ಗಡೆ ನೋಡ್ತೀರಿ ನೀವು, ಮೇಲ್ಗಡೆ ಏನೋ ಕಾಣಿಸ್ತಾ ಇದೆ ನನಗೆ ಸಿಗಬಹುದು, ದೆನ್ ಯು ಸೆಲೆಕ್ಟ್ ಚಾಯ್ಸ್ ಟು. ಅದು ಸಿಕ್ತ್ರೆ ಮೇಲ್ ಹೋಗ್ತದ, ಇಲ್ಲ ಅಂದ್ರೆ ಇದೇ ಉಳಿತದ. ಯು ಆರ್ ಹೋಲ್ಡಿಂಗ್ ದ ಸೀಟ್. ಬಟ್ ಒನ್ ಥಿಂಗ್ ಯು ರಿಮೆಂಬರ್, ಆಫ್ಟರ್ ಗೆಟಿಂಗ್ ಸಮ್ ಸೀಟ್ ಅಬೋವ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್, ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದ್ದು, ಆ ಕಾಲೇಜ್ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವಾಗ ನೀವು ಕೆಯ್ಯದವರಿಗೆ, ಸರ್ ನನಗೆ ಮೊದಲೇನು ಅಲಾಟ್ ಮಾಡಿದ್ರಿ ರೌಂಡ್ 1 ಅದೇ ಕಾಲೇಜ್ ಕೊಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯು ಕಾಂಟ್ ಸೇ ದಟ್, ಯು ಆರ್ ನಾಟ್ ಅಲೌಡ್ ಟು ಸೇ ದಟ್. ಗೊತ್ತಿರಲಿ. ಸೊ ಅಷ್ಟೇ. ಅಂದ್ರೆ ಇದೇ ಬೇಕಾಗಿತ್ತು ಸರ್, ಅದು ಇಲ್ಲ. ಸೊ ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಚಾಯ್ಸ್ ಟು ಯಾರಿಗೆ ಅಂದ್ರೆ ಸ್ಯಾಟಿಸ್ಫೈ ಇದೆ ಬಟ್ ಅಪ್ಗ್ರೇಡ್ ಆಗಲಿಲ್ಲ ಅಂತಂದ್ರೆ ಯಾವುದು ಕಾಲೇಜಿಗೆ ಇದೆ ಅದಕ್ಕೆ ನಾನು ಅಡ್ಮಿಷನ್ ತಗೋತೀನಿ ಅನ್ನೋರು ಮಾತ್ರ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿ. ಚಾಯ್ಸ್ 3 ಅನ್ನು ಯಾಕೆ ಮಾಡ್ತೀರಿ? ಚಾಯ್ಸ್ 3 ಯಾರಿಗೆ ಅಂತಂದ್ರೆ, ಈ ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ, ಬಟ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಕಾಲೇಜ್. ಆ ಕಾಲೇಜ್ ಬೇಡ. ಒಂದೊಮ್ಮೆ ಕಾಲೇಜ್ ಅದು ಆ ಕಾಲೇಜ್ಗಿಂತ ಕೆಳಗಿದ್ರು ನಡೀತಿತ್ತೇನೋ, ಅಥವಾ ಕಾಲೇಜ್ಗಿಂತ ಮೇಲಿದ್ರು ನಡೀತದ, ಬಟ್ ಆ ಕಾಲೇಜ್ ಮಾತ್ರ ಸಾಧ್ಯನೇ ಇಲ್ಲ. ಯಾಕಾಗ್ತದ ಅಂದ್ರೆ, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಕಾಲೇಜನ್ನು ಮಿಡಲ್ ಸೇರಿಸ್ಬಿಡ್ತೀರಿ ನೀವು. ಸೊ ಮಿಡಲ್ ಸೇರಿಸ್ಬಿಡ್ತೀವಿ. ಸೊ ಹಾಗೆ ಸೇರಿಸಿದಾಗ ಆ ಕಾಲೇಜ್ ನನಗೆ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸಿನಾರಿಯೋ ಹೇಳ್ತೀನಿ. ನೀಟ್ ನಡೀತಾ ಇದ್ದಾಗ ಏನಾಗಿತ್ತು, ದೇರ್ ಆಸ್ ಯು ನೋ ಅದರ್ಸ್ ಸೀಟ್ ಅಂತ ಇದೆ, ದಟ್ ಈಸ್ ಆಫ್ 35-40 lakh rupees. ಒಬ್ಬ ಪೇರೆಂಟ್ ಏನ್ ಮಾಡಿದ್ರು, ಅವರಿಗೆ ಗೊತ್ತಿಲ್ಲದೇನೆ ಪಾಪ ಥರ್ಡ್ ಆಪ್ಷನ್ ಅಲ್ಲಿ ಕ್ಯೂ ಸೀಟ್ ಅನ್ನ ಇಟ್ಬಿಟ್ರು. ಅದರ್ಸ್ ಸೀಟ್ ಅದು ಅಲಾಟ್ ಆಗಿಬಿಡ್ತು. ಈಗ ಆ ಸೀಟ್ ನಮ್ಗೆ ಬೇಡ, ನಾನು ಬೇಕಾದ್ರೆ ಮೆಡಿಕಲ್ ಮಾಡೋದನ್ನ ಬಿಡ್ತೀನಿ, ಆ ಸೀಟ್ ಮಾತ್ರ ಬೇಡ ಅನ್ನೋ ಮೆಂಟಾಲಿಟಿ ಇತ್ತು ಆ ಹುಡುಗಿಗೆ. ಸೊ ಅವ್ರು ಏನ್ ಮಾಡಿದ್ರು, ಆ ಥರ್ಡ್ ಸೀಟ್ ಏನಿತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರು, ಆ ಸೀಟ್ ಅನ್ನ ಬಿಟ್ಬಿಟ್ರು. ಇದು ಮೆಂಟಾಲಿಟಿ ಇರಬೇಕು. ಒಂದು ಎಕ್ಸಾಂಪಲ್ ಹೇಳಿದೆ, ಸಿಇಟಿಯಲ್ಲಿ ಕೂಡ ಹಾಗೆ ಆಗ್ತದೆ. ಈಗ ಇಂಜಿನಿಯರಿಂಗ್ ಯಾವುದೋ ಒಂದು ಕಾಲೇಜು ಸ್ವಲ್ಪ ಜಾಸ್ತಿ ಫೀ ಇರುವಂತದ್ದು ಮತ್ತೆ ಇಂಪಾರ್ಟೆನ್ಸ್ ಇಲ್ಲದೆ ಇರುವಂತಹ ಒಂದು ಕೋರ್ಸ್ ಅನ್ನ, ಕಾಂಬಿನೇಷನ್ ಅನ್ನ ನೀವು ಮೇಲ್ಗಡೆ ಹಾಕ್ಬಿಟ್ಟಿರ್ತೀರಿ, ಆ ಕಾಲೇಜಿಗೆ ಅಲಾಟ್ ಆಗ್ಬಿಡ್ತು. ಈಗ ನಿಮಗೆ ಅನಿಸ್ತಾ ಇದೆ ಆ ಕಾಲೇಜ್ ಆ ಕೋರ್ಸ್ ಮಾತ್ರ ಸಾಧ್ಯನೇ ಇಲ್ಲ, ಬೇಡವೇ ಬೇಡ. ದೆನ್ ಚಾಯ್ಸ್ 3, ನಾಟ್ ಸ್ಯಾಟಿಸ್ಫೈಡ್ ಎಟ್ ಆಲ್, ದೆನ್ ರಿಜೆಕ್ಟ್ ದಟ್ ಪರ್ಟಿಕ್ಯುಲರ್ ಸೀಟ್. ಅಂದ್ರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ಮೀನಿಂಗ್ ಏನು, ರಿಜೆಕ್ಟ್. ಚಾಯ್ಸ್ 2 ದಲ್ಲಿ ಏನು, ಆ ಸೀಟ್ ನಿಮ್ಮ ಹತ್ರನೇ ಇದೆ, ಯು ಆರ್ ಹೋಲ್ಡಿಂಗ್ ದಟ್ ಸೀಟ್, ಬಟ್ ಇಲ್ಲಿ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂಡ್ ರಿಜೆಕ್ಟಿಂಗ್ ದ ಸೀಟ್ ಅಂಡ್ ಯು ಆರ್ ಸೀಯಿಂಗ್ ಫಾರ್ ಅಪ್ಗ್ರೇಡೇಷನ್. ಅಪ್ಗ್ರೇಡೇಷನ್ ಆಗಬಹುದು, ಅದಕ್ಕಿಂತ ಕೆಳಗಿನ ಕಾಲೇಜ್ ಸಿಗುವಂತ ಚಾನ್ಸಸ್ ಇರಬಹುದು, ಇಲ್ಲ ಅಂತಿಲ್ಲ. ಬಟ್ ಗೊತ್ತಿರಲಿ, ರಿಜೆಕ್ಷನ್ ಫಾರ್
ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಲೆಕ್ಟೆಡ್ ಫಾರ್ ಚಾಯ್ಸ್ 3 ಒಂದ್ಸಲ ರಿಜೆಕ್ಟ್ ಮಾಡಿದ್ಮೇಲೆ ಆ ಕಾಲೇಜ್ ನಿಮ್ಗೆ ಸಿಗೋದೇ ಇಲ್ಲ, ಗೊತ್ತಿರಲಿ, ಸಿಗೋದೇ ಇಲ್ಲ. ಚಾಯ್ಸ್ 4 ಯಾರಿಗೆ? ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್ ವಿತ್ ದ ಕಾಲೇಜ್. ಏನೋ ತಪ್ಪಿ ಯಾರೋ ಪೇರೆಂಟ್ಸ್ ಹಾಕಿ ಅಂತ ಹೇಳಿದ್ರು, ಅಥವಾ ಗಾರ್ಡಿಯನ್ಸ್ ಯಾರು ಇನ್ವಾಲ್ವ್ ಆಗಿ ಅಂತ ಹೇಳಿದ್ರು, ಕೌನ್ಸಿಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟೆ, ಅದರ್ಸ್ ಟೈಮಿಗೆ ಮೆಡಿಕಲ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ಇಲ್ಲೂ ಕೂಡ ಸೀಟ್ ಅಲಾಟ್ ಆಗಿಬಿಟ್ಟಿದೆ, ಅಥವಾ ಕಾಮೆಡ್ಗೆ ಸೀಟ್ ಸಿಕ್ಕಿದೆ, ಅಲ್ಲಿ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ನನಗೆ KCET ಕೌನ್ಸಿಲಿಂಗ್ ಅಲ್ಲಿ ಕಂಟಿನ್ಯೂ ಆಗೋದಕ್ಕೆ ನನಗೆ ಇಷ್ಟನೇ ಇಲ್ಲ, ಈ ಸೀಟ್ ಬೇಡವೇ ಬೇಡ. ದೆನ್ ನಾಟ್ ಸ್ಯಾಟಿಸ್ಫೈಡ್, ಕ್ವಿಟ್ ದಟ್ ಪರ್ಟಿಕ್ಯುಲರ್ ಕೌನ್ಸಿಲಿಂಗ್. ಆ ಕೌನ್ಸಿಲಿಂಗ್ ಅನ್ನು ನಾನು ಹೊರಗೆ ಹೋಗ್ತೀನಿ, ಕ್ವಿಟ್ ದಟ್. ರಿಮೆಂಬರ್, quitting that particular counseling, right? Seat allotted but no choice. ಇದು ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ, ಸೀಟ್ ಅಲಾಟ್ ಆಗಿರ್ತದೆ, ಏನಾಗ್ತದೆ ನೋಡೋಣ ಅಂತಿಲ್ಲ, ಇನ್ವಾಲ್ವ್ ಆಗಿಬಿಟ್ಟಿರ್ತೀರಿ ಕೌನ್ಸಿಲಿಂಗ್ ಅಲ್ಲಿ. ಸೊ ಬಟ್ ಸೀಟ್ ಅಲಾಟ್ ಆಗಿರ್ತದೆ, ನೋ ಚಾಯ್ಸ್, ಯಾವುದು ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿರೋದೇ ಇಲ್ಲ. ದೇ ಆರ್ ಈಕ್ವಲ್ ಟು ಚಾಯ್ಸ್ 4, ದೇ ಆರ್ ಆಲ್ಸೋ ಔಟ್ ಆಫ್ ದ ಗೇಮ್. ಕ್ವಿಟ್ಟಿಂಗ್, ರಿಮೆಂಬರ್, ಒಂದು ಸಾರಿ ಇಲ್ಲಿ ಕ್ವಿಟ್ ಆದ್ಮೇಲೆ ಚಾಯ್ಸ್ 4 ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಸೆಕೆಂಡ್ ರೌಂಡ್. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಸೆಕೆಂಡ್ ರೌಂಡ್. ಇನ್ನೊಂದು ಕ್ವಶನ್ ಇರ್ತದೆ ಬಹಳಷ್ಟು ಮಂದಿ ಸ್ಟೂಡೆಂಟ್ಸ್ ಗೆ, ಸರ್ ಇಫ್ ಐ ಕ್ವಿಟ್ ಫ್ರಮ್ ದಿಸ್ KCET ಕೌನ್ಸಿಲಿಂಗ್ ವೆದರ್ ದಿಸ್ ವಿಲ್ ಅಫೆಕ್ಟ್ ಮೈ ನೀಟ್ ಕೌನ್ಸಿಲಿಂಗ್? ನಾಟ್ ಎಟ್ ಆಲ್, ಗೊತ್ತಿರಲಿ, ನಾಟ್ ಎಟ್ ಆಲ್, ಬಿಕಾಸ್ ನೀಟ್ ಕೌನ್ಸಿಲಿಂಗ್ ಇಸ್ ಸಪರೇಟ್, KCET ಇಸ್ ಸಪರೇಟ್. KCET ಅಲ್ಲಿ ನೀವು ಯಾವುದೇ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರು, ನೀಟ್ ಅಲ್ಲಿ ನೀವು ಇಫೆಕ್ಟ್ ಆಗೋದು ಬಿಡೋದು ಡಿಪೆಂಡಿಂಗ್ ಆನ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಹೊರತು ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಕ್ವಿಟ್ ಆದ್ರೂ ಕೂಡ MBBS ಅಲ್ಲಿ ನಿಮ್ಮ ಸೆಕೆಂಡ್ ರೌಂಡ್ ಹಾಗೆ ಇರ್ತದೆ, ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು, ಮಾಪಪ್ಪು ಕೂಡ ಮಾಡಬಹುದು. ಇಲ್ಲಿ ಮಾತ್ರ ನೆಕ್ಸ್ಟ್ ಯಾವುದೇ ಫರ್ದರ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬರೋದಿಲ್ಲ. ಇನ್ನೊಂದೊಬ್ಬ ಸ್ಟೂಡೆಂಟ್ ಕೇಳಿದ್ರು, ಸರ್ ಇಲ್ಲಿ ನಾನು ಚಾಯ್ಸ್ 4 ತಗೊಂಡು ಕ್ವಿಟ್ ಆದ್ರೆ ನಾನು ಆಯುಷ್ ನಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಎಸ್, ಆಯುಷ್ ಕೌನ್ಸಿಲಿಂಗ್ ಇಸ್ ಸಪರೇಟ್, ಇವೆಲ್ಲ ಆದ್ಮೇಲೆ ಮಾಡೋದಕ್ಕೆ ಅದೇ ಸಪರೇಟ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ರೈಟ್? ಸೊ ದೀಸ್ ಆರ್ ದ 4 ಚಾಯ್ಸಸ್, ರಿಮೆಂಬರ್. But before going to select the choice, one thing you have to keep it in mind. Choice 1 ದವರಿಗೆ ಪ್ರಾಬ್ಲಮ್ ಇಲ್ಲ, ಚಾಯ್ಸ್ 2 ದವರಿಗೆ ಹೇಳ್ತೀನಿ, ಚಾಯ್ಸ್ 2 ದವರಿಗೆ ಏನಾಗ್ತದ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 25th ಕಾಲೇಜ್ ಅಲಾಟೆಡ್, 25th ಕಾಲೇಜ್ ಅಲಾಟೆಡ್ ಆಗಿದೆ. ಈಗ ನಿಮಗಿರುವಂತ ಆಪ್ಷನ್, ಇವರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮಗಿರುವಂತ ಆಪ್ಷನ್ ಏನಂದ್ರೆ 25th ಗಿಂತ ಮೇಲ್ಗಡೆ ಏನು ಕಾಲೇಜ್ ಇದೆ, 1 to 24 ಕಾಲೇಜಸ್ ಏನಿದೆ, ಓನ್ಲಿ ದೀಸ್ ಆರ್ ದ ಕಾಲೇಜಸ್ ಯು ಹ್ಯಾವ್. ಯು ಕ್ಯಾನ್ ಚೇಂಜ್ ದ ಆರ್ಡರ್, ರಿಆರ್ಡರ್ ಇಟ್, ಡಿಲೀಟ್ ಇಟ್, ಗೊತ್ತಿರಲಿ, ಡಿಲೀಟ್ ಇಟ್, ಬಟ್ ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಹೊಸ ಕಾಲೇಜ್ ಆಡ್ ಆಗಿದ್ರೆ ಮಾತ್ರ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೀವು ಇಲ್ಲಿ ಆಡ್ ಮಾಡಬಹುದು, ಅದನ್ನ ಬಿಟ್ರೆ ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಮಗೆ ನೀವು ಫಸ್ಟ್ ರೌಂಡ್ ಅಲ್ಲಿ 100 ಕಾಲೇಜಸ್ ಚಾಯ್ಸ್ ಮಾಡಿದ್ರಿ, ಅದರಲ್ಲಿ 25th ಕಾಲೇಜ್ ಅಲಾಟ್ ಆಗಿದೆ. ಅಂದ್ರೆ ರೌಂಡ್ 1 ಗಿಂತ ಮುಂಚೆ ನಿಮ್ಮ ಲಿಸ್ಟ್ ಅಲ್ಲಿ 100 ಇತ್ತು, 100th one is the last one, but here remember 25th college is the last one. ಯಾಕೆ 1 to 25th ಅಲ್ಲಿ 25th ಅಲಾಟ್ ಆಗಿದೆ 100 ಒಳಗೆ, 25th ಮೇಲ್ಗಡೆ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದು ಹೋಲ್ಡ್ ಇರ್ತದೆ, ನಿಮ್ಮ ಕೈಯಲ್ಲಿ ಹೋಲ್ಡ್ ಇರ್ತದೆ. ಸೊ 1 to 24th. ಈಗ ಒಂದು ಸಿನಾರಿಯೋ ಬರ್ತದೆ, ಏನಾಗ್ತದೆ, ಚಾಯ್ಸ್ 2 ಬೇಕಂತ ಸೆಲೆಕ್ಟ್ ಮಾಡಿಬಿಟ್ರಿ, ಬಟ್ ನಾವ್ ಯು ಆರ್ ಥಿಂಕಿಂಗ್ ದಟ್ ಚಾಯ್ಸ್ 2 ಅಪ್ಗ್ರೇಡೇಷನ್ ಅಂತ ಸೆಲೆಕ್ಟ್ ಮಾಡಿದ್ರಿ. ಸೊ ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿ ಒಳಗೆಲ್ಲ ಡಿಸ್ಕಸ್ ಮಾಡ್ತೀರಿ, ಅವ್ರು ಅಂತಾರೆ, ಚಾಯ್ಸ್ 2 ಮೇಲ್ಗಡೆ ಯಾವ್ದು ಕಾಲೇಜ್ ಚಲೋ ಇಲ್ಲಪ್ಪ, ನೀ 25th ಕಾಲೇಜೇ ಇಟ್ಕೋ. ಅವಾಗ ಏನ್ ಮಾಡಬೇಕು ಅಂತ ಕೇಳಿದ್ರೆ 1 to 24 ಏನಿರ್ತದ ಅಷ್ಟು ಕಾಲೇಜನ್ನ ಯು ಡಿಲೀಟ್ ಇಟ್. ಈಗ ನಿಮ್ಮ ಲಿಸ್ಟ್ ಒಳಗೆ ಯಾವ್ದಿದೆ, ಒಂದೇ ಕಾಲೇಜ್ ಇದೆ, ಅದರ ಮೇಲ್ಗಡೆ ಯಾವುದೇ ಕಾಲೇಜು ಇಲ್ಲ, ಅಂದ್ರೆ ಆಟೋಮೆಟಿಕಲಿ ಯು ಆರ್ ಹೋಲ್ಡಿಂಗ್ ದಟ್ ಸೀಟ್ ಅಂಡ್ ಯು ಆರ್ ಕನ್ಫರ್ಮ್ಡ್ ವಿತ್ ದಟ್ ಸೀಟ್. ಕಂಟಿನ್ಯೂ ದ ಪ್ರೊಸೆಸ್ ಇನ್ ದ ಸೆಕೆಂಡ್. ಏನಾಗ್ತದ ಅಂತಂದ್ರೆ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡುವಂತ ಸ್ಟೂಡೆಂಟ್ಸೇ, ಬಟ್ ನೀವು ಅನ್ಕೊಂಡಿರ್ತೀರಿ ಅಪ್ಗ್ರೇಡ್ ಆದ್ರೆ ಒಳ್ಳೇದು ಅಂತ ಹೇಳಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿಬಿಟ್ರಿ. ಈಗ ಇವತ್ತು ಮಾಡಿಬಿಟ್ರಿ, ಲಾಸ್ಟ್ ಡೇಟ್ ಮುಗಿದು ಹೋಗ್ಬಿಡ್ತು. ಈಗ ನಾಳೆ ನಾಡಿದ್ದು ನಿಮಗೆ ಚಾಯ್ಸ್ ಅನ್ನು ಚೇಂಜ್ ಮಾಡೋದಕ್ಕೆ ಟೈಮ್ ಇದೆ, ಬಟ್ ಆವಾಗ ಯಾರೋ ಒಬ್ರು ರಿಲೇಷನ್ ಹೇಳ್ತಾರ, ಅಥವಾ ಆ ಕಾಲೇಜಲ್ಲಿ ಕಲ್ತಿರೋ ಒಬ್ರು ಹೇಳ್ತಾರೆ, ದಿಸ್ ಕಾಲೇಜ್ ಇಸ್ ವೆರಿ ಗುಡ್ ಅಪ್ಪ, ನೀ ಹಾಗೆ ಮಾಡಬಾರ್ದಿತ್ತು, ನಿಮ್ಗೆ ಈ ಕಾಲೇಜೇ ಬೆಸ್ಟ್ ಇದೆ. ಅವಾಗ ಏನ್ ಮಾಡಬೇಕು, ವಾಪಸ್ ಬರಬೇಕು, 1 to 24 ಅಷ್ಟು ಕಾಲೇಜನ್ನು ಡಿಲೀಟ್ ಮಾಡಬೇಡಿ. ಅವಾಗ ನಿಮಗೆ ಉಳಿಯೋದೇ ಒಂದು 25th, ಆ ಕಾಲೇಜೇ ಅಲಾಟ್ ಆಗೋದಲ್ಲ, ಆ ಕಾಲೇಜ್ ಉಳಿದೇ ಬಿಟ್ಟಿರ್ತದೆ ನಿಮಗೆ. ಅದಕ್ಕಿಂತ ಮೇಲ್ಗಡೆ ಯಾವುದೇ ಆಪ್ಷನ್ ಇಲ್ಲ, ಅಪ್ಗ್ರೇಡೇಷನ್ ಆಪ್ಷನ್ ಇಲ್ಲ, ಅದೇ ಕಾಲೇಜ್ ಉಳಿದಿರ್ತದೆ. ಇಲ್ಲ 25th ಕಾಲೇಜ್ ಅಲಾಟ್ ಆಗಿದೆ, ಬಟ್ ನಾನು 1 to 24th ಒಳಗೆ ಒಂದೇ ಕಾಲೇಜನ್ನು ನೋಡ್ತಾ ಇದ್ದೀನಿ, ಹೌದಾ, ಒಂದು ಕಾಲೇಜ್ ಅಲಾಟ್ ಅಪ್ಗ್ರೇಡ್ ಆದ್ರೆ ಮಾತ್ರ ಹೋಗ್ತೀನಿ, ಮತ್ತೆ ಬೇರೆದು ಬೇಡ. ಅವಾಗ ಏನ್ ಮಾಡ್ಬೇಕು, ಒಂದು ಕಾಲೇಜ್ ಅಷ್ಟೇ ಮೇಲ್ಗಡೆ ಇಟ್ಕೊಂಡು 23 ಕಾಲೇಜಸ್ ಅನ್ನು ಡಿಲೀಟ್ ಮಾಡಿಬಿಡ್ಬೇಕು. ನಿಮಗೆ ಯಾವುದು ಬೇಡ ಅದನ್ನ ಡಿಲೀಟ್ ಮಾಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನಿಮಗೆ ಅನ್ವಾಂಟೆಡ್ ಕಾಲೇಜ್ ನಿಮ್ಮ ಮೇಲ್ಗಡೆ ಇತ್ತು ಅಂತಂದ್ರೆ ಆ ಕಾಲೇಜ್ ಅಲಾಟ್ ಆದ್ರೆ ಏನು ಮಾಡ್ತೀರಿ? ಅದಕ್ಕೆ ಹೇಳ್ತಾ ಇದ್ದೀನಿ, ಡಿಲೀಟ್ ಮಾಡ್ಕೊಂಡ್ಬಿಡಿ. ಯಾವುದು ಬೇಡ ಅದನ್ನು ಡಿಲೀಟ್ ಮಾಡಿಬಿಡೋದು. ದಟ್ ಈಸ್
ಚಾಯ್ಸ್ 3ದವ್ರಿಗೆ ಇನ್ನು ಇಂಪಾರ್ಟೆಂಟ್ ಹೇಳ್ತೀನಿ. ಈಗ ಏನಾಗಿದೆ, ಒನ್ಸ್ ಅಗೇನ್ 100 ಕಾಲೇಜ್ ನೀವು ಸೆಲೆಕ್ಟ್ ಮಾಡಿದ್ರಿ, 25th ಕಾಲೇಜ್ ನಿಮಗೆ ಅಲಾಟ್ ಆಯ್ತು, ರೈಟ್? ಸೊ ಈ ಕಾಲೇಜ್ ನಿಮಗೆ ಬೇಡವೇ ಬೇಡ, ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್. ದೆನ್ ಮುಂದಿನ ರೌಂಡಿಗೆ ಹೋದಾಗ, ರಿಮೆಂಬರ್ ಇನ್ ದ ನೆಕ್ಸ್ಟ್ ರೌಂಡ್ 25th ಕಾಲೇಜ್ ವಿಲ್ ಬಿ ಔಟ್ ಆಫ್ ಯುವರ್ ರೀಚ್. ಹಾಗಾದ್ರೆ ಏನು ಉಳಿತು ನಿಮಗೆ? 1 to 24 ಉಳಿತು, 25th ಇಸ್ ಮಿಸ್ಸಿಂಗ್, ದೆನ್ 26 to 100 ಉಳಿತು ನಿಮಗೆ. ಅಂದ್ರೆ ಸ್ಟಿಲ್ ಯು ಹ್ಯಾವ್ 99 ಕಾಲೇಜಸ್ ಲೆಫ್ಟ್ ಇನ್ ಯುವರ್ ಬ್ಯಾಗ್. ರಿಮೆಂಬರ್, ಓನ್ಲಿ 25th ಇಸ್ ಔಟ್ ಆಫ್ ಯುವರ್ ರೀಚ್. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಡಿಫರೆನ್ಸ್ ನೋಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ 25th ಬಂತು, ಅದರ ಕೆಳಗಡೆ ಎಲ್ಲ ಕಾಲೇಜ್ ಆಟೋಮೆಟಿಕಲಿ ಡಿಲೀಟೆಡ್. ಓನ್ಲಿ 1 to 24 is there for your choice. If you want to take any college, particular college you are looking at the upgradation, if that college is not allotted, you are satisfied with this college, then remaining all the college you delete. You keep only that college by thinking that if I will upgrade with that college, I am satisfied. But ಇಲ್ಲಿ difference ನೋಡಿ. 100 college you have selected for the before the option entry, before the first round, then 25th college allotted. Now you don't want this. 26th also okay, 100th also okay, first to 23 any college is okay, 24th also okay, but 25th I don't want. Now you have selected choice 3, automatically 25th college get deleted. Remember, now you have 99 colleges in your list, any college it may affect. ಈಗೇನ್ ಮಾಡಬೇಕು? ಈಗೇನಾದ್ರೂ ಇದರ ಕೆಳಗಡೆ ಏನಾದ್ರೂ ಇತ್ತಂದ್ರೆ ಅದನ್ನ ಮೇಲ್ಗಡೆ ತರುವಂತ ಚಾನ್ಸಸ್ ಇದೆ. ಮೇಲ್ಗಡೆ ಅದನ್ನ ಕೆಳಗಡೆ ತಗೊಂಡು ಹೋಗ್ಬೋದು, ಡಿಲೀಟ್ ಮಾಡಬಹುದು. ಯಾವ್ದಾದ್ರು ಹೊಸ ಕಾಲೇಜ್ ಆಡ್ ಆದ್ರೆ ಮಾತ್ರ ಆಡ್ ಮಾಡಬಹುದು, ಇಲ್ಲ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ಕೆಳಗಡೆ ಇರೋದು ನಿಮ್ಗೆ ಗೊತ್ತೇ ಹೋಗ್ಬಿಡುತ್ತೆ ನಿಮ್ಮಿಂದ, ಔಟ್ ಆಫ್ ದ ರೀಚ್. ಬಟ್ ಇಲ್ಲಿ ಮಾತ್ರ ಕೆಳಗಡೆ ಇರೋದು ನಿಮ್ಮದೇ, ಮೇಲ್ಗಡೆ ಇರೋದು ನಿಮ್ಮದೇ. ಬಟ್ ಈಗ ಅಲಾಟ್ ಆಗಿದ್ದು ಮಾತ್ರ ನಿಮ್ಮದಲ್ಲ. ದಟ್ ಈಸ್ ಚಾಯ್ಸ್ 3. ಚಾಯ್ಸ್ 4 ಅವರಿಗೆ ಸಂಬಂಧನೇ ಇಲ್ಲ. So you are not at all satisfied. You are quitting that particular game and you are out of the game. Not selected any choice also, no problem. Then seat is not allotted. ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು? ಬಹಳಷ್ಟು ಜನ ಕೇಳ್ತಾರೆ ನನಗೆ, ಸರ್ ಸೀಟ್ ನಾಟ್ ಅಲಾಟೆಡ್, ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು? ನಿಮಗೆ ಚಾಯ್ಸೇ ಇಲ್ಲ. ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಚಾಯ್ಸ್ ಏನಿದೆ ಇದ್ರ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಸೀಟ್ ಇಫ್ ಇಟ್ ಇಸ್ ನಾಟ್ ಅಲಾಟೆಡ್, ಓನ್ಲಿ ಥಿಂಗ್ ಈಸ್ ದೇವರಿಗೆ ಒಂದು ಸ್ವಲ್ಪ ಹೂವನ್ನ ಹಾಕಿ ಪೂಜೆ ಮಾಡ್ಕೊಂಡು ಬೇಡ್ಕೊಳ್ಳಿ, ರೌಂಡ್ 2ದಲ್ಲಿ ಸೀಟ್ ಸಿಗಲಿ ಅಷ್ಟೇ ಹೊರತು ನೀವೇನು ಮಾಡುವಂತಹ ಒಂದು ಅವಶ್ಯಕತೆನೇ ಇಲ್ಲ, ಮಾಡ್ಲಿಕ್ಕೆ ಬರೋದು ಇಲ್ಲ. ಓನ್ಲಿ ಯು ಆರ್ ವೇಟಿಂಗ್, ಡೈರೆಕ್ಟ್ಲಿ ಯು ಆರ್ ಎಂಟರಿಂಗ್ ಇಂಟು ಎಲಿಜಿಬಲ್ ಇಂಟು ರೌಂಡ್ 2. ಕೇಳ್ತಾರೆ, ಸರ್ ರೌಂಡ್ 2 ಹೋಗೋದಕ್ಕೆ ನನಗೆ ಯಾವ ಚಾಯ್ಸ್ ಅನ್ನು ಮಾಡಬೇಕು? ನನಗೆ ಸೀಟ್ ಅಲಾಟ್ ಆಗಿಲ್ಲ. ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ, ಪ್ರೇ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ದೇವರಿಗೆ ದೀಪ ಹಚ್ಚಿ ಪ್ರೇ ಮಾಡ್ಕೊಳ್ಳಿ, ಏನಾದ್ರೂ ರೌಂಡ್ 2 ಸೀಟ್ ಸಿಗ್ಲಿ ಅಂತೇಳಿ. ಡೈರೆಕ್ಟ್ಲಿ ಯು ಆರ್ ಎಲಿಜಿಬಲ್ ಫಾರ್ ರೌಂಡ್ 2. ಯಾರು? ಸೀಟ್ ಈಸ್ ನಾಟ್ ಅಲಾಟೆಡ್ ಎಟ್ ಆಲ್. ಗೊತ್ತಿರಲಿ, ಇವಿಷ್ಟು 4 ಚಾಯ್ಸಸ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸೀಟ್ ಇಫ್ ಇಟ್ ಇಸ್ ನಾಟ್ ಅಲಾಟೆಡ್ ಆಲ್ಸೋ ಡೋಂಟ್ ವರಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಕಾನ್ಫಿಡೆನ್ಸ್ ಇರಲಿ. ಬಟ್ ಈ ಚಾಯ್ಸಸ್ ಅನ್ನು ಅರ್ಥ ಮಾಡ್ಕೊಂಡು ಸೀಟ್ ಅಲಾಟ್ ಆದ್ಮೇಲೆ ಈ ಚಾಯ್ಸಸ್ ಅನ್ನು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಥಿಂಕ್ ಅಂಡ್ ಡೂ ಯುವರ್ ಚಾಯ್ಸ್, ಆಪ್ಟ್ ಯುವರ್ ಚಾಯ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಬಹಳಷ್ಟು ಮಂದಿ ಬೆಸ್ಟ್ ಕಾಲೇಜಸ್ಗಳನ್ನ ಚಾಯ್ಸಸ್ ಬಗ್ಗೆ ಗೊತ್ತಿಲ್ಲದೇನೆ ಕಳ್ಕೊಳ್ಳುವಂತಹ ಚಾನ್ಸಸ್ ಇರ್ತದೆ. ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗಲಿ, ಹೆಲ್ಪ್ ಆಗಲಿ, ಪ್ರತಿಯೊಬ್ಬರಿಗೂ ಕೂಡ ಶೇರ್ ಆಗಲಿ. ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ, ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ನಿಮ್ಮ ಪೇರೆಂಟ್ಸ್ ಗ್ರೂಪ್ ಅಲ್ಲಿ ಹಾಕೊಳ್ಳಿ. ಎಲ್ಲಾದ್ರೂ ಇಂಜಿನಿಯರಿಂಗ್ ಯಾರು ಮಾಡ್ತಾ ಇದ್ರೆ, ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಹೆಲ್ಪ್ ಆಗಲಿ. ಸೊ ಹಾಗೆ ನಿಮಗೇನಾದ್ರೂ ಹೆಲ್ಪ್ ಆಗಿದೆ ಇದು ಅಂತ ಅನ್ಸಿದ್ರೆ ಉಳಿದವರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳಿ ನೀವು ಕೂಡ ಮಾಡೋದನ್ನ ಮರಿಬೇಡಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.